ಕಳಿಸ್ತೀನಿ ಅಂತ చూసేసి ನನ್ನ ఫోన్లో ಈ ಥರ ಅಮ್ಮನ ಕೈಲಿ ಜಡೆ ಹಾಕಿಸ್ಕೊಳ್ತಾ ಇವತ್ತಿನ ಡೇಗೆ ರೆಡಿ ಆಗ್ತಾ ಇದ್ದೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈ ನಡುವೆ ತುಂಬಾ ವ್ಲಾಗ್ ಕಡಿಮೆ ಆಗಿದೆ. ಏನು ಅಂದರೆ ತುಂಬ ಬ್ಯುಸಿ ಆಗಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ. ಆಷಾಢ ಮಾಸ ಆದ್ರೂ ಸ್ಟಿಚಿಂಗ್ ಎಲ್ಲ ತುಂಬಾ ಇದೆ. ಹಂಗಾಗ್ಬಿಟ್ಟು ತುಂಬಾ ಬ್ಯುಸಿ ಆಗಿದ್ದೆ. ಸೊ ಮೊನ್ನೆ ಅಕ್ಕ ಎಲ್ಲ ಬಂದಿದ್ರು, ಮಾಡಿದರೆ ಆಗ್ತಿತ್ತು ಡೇ ವ್ಲಾಗು. ನನಗೆ ವ್ಲಾಗ್ ಶೂಟ್ ಮಾಡೋ ಅಷ್ಟು ಕೂಡ ಟೈಮ್ ಇಲ್ಲ. ಅಕ್ಕ ಬಂದಿದ್ರು, ಶಾಪಿಂಗ್ ಕರ್ಕೊಂಡು ಹೋಗಿದ್ರು. ಸೊ ನನಗೂ ಕೂಡ ಶಾಪಿಂಗ್ ಎಲ್ಲ ಮಾಡಿದ್ರು. ಮನೆಯಲ್ಲಿ ಊಟ, ಹಾಗೆ ಇನ್ವೈಟ್ ಮಾಡಿದ್ರು ಒಂದು ಫಂಕ್ಷನಿಗೆ, ಪೂಜೆಗೆ. ಸೊ ಆ ಪೂಜೆಗೆ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಡೇ ಬಂದು ಗುರುವಾರ. ಅದರಲ್ಲಿ ಇವತ್ತು ವಿಶೇಷ ಏನಂದರೆ ಗುರುಪೌರ್ಣಮಿ ಇದೆ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಕ್ಕ ಪೂಜೆಗೆ ಕರೆಯೋಕ್ಕೇ ಬಂದಿದ್ರು. ಏನು ಪೂಜೆ, ಏನು, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾರ್ಯಾರು ಹೋಗ್ತಾ ಇದ್ವಿ ಅಂತೆಲ್ಲನೂ ಕೂಡ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಸೊ ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬ ವಿಶೇಷವಾಗಿರುತ್ತೆ. ಅಕ್ಕ ಅವ್ರದ್ದೇ ಓನು ದೇವಸ್ಥಾನ ಅದು, ಸಾಯಿಬಾಬಾ ದೇವಸ್ಥಾನ. ಆ್ಯಕ್ಚುಲಿ ತುಂಬಾ ಟೈಮ್ ಆಗಿದೆ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಈಗ ನಾನು ಅಮ್ಮ ಹೊರಡ್ತಾ ಇದ್ದೀವಿ. ಸೊ ಬ್ರೇಕ್ಫಾಸ್ಟ್ ಏನು ಎಂಥದ್ದು ಇಲ್ಲ. ನಮ್ಮ ಮನೇಲಿ ಪೂಜೆ ಎಲ್ಲನೂ ಕೂಡ ಮುಗೀತು. ನಾವು ಕೂಡ ಗುರುವಾರದ ರಾಯರ ಭಕ್ತರು, ಅಪ್ಪಟ ಭಕ್ತರು ನಾವು. ಸೊ ನಮ್ಮ ಮನೆಯಲ್ಲಿ ರಾಯರದು ಎಲ್ಲನೂ ಕೂಡ ಪೂಜೆ ಮುಗಿಸ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಬನ್ನಿ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಈ ವ್ಲಾಗ್ ನೋಡ್ತಾ ಇರಿ. ನಮ್ಮ ಜರ್ನಿ ಕೂಡ ಶೇರ್ ಮಾಡ್ತೀನಿ ನಿಮಗೆ. ತುಂಬಾ ತಡ ಆಗಿದೆ, ಬನ್ನಿ ಹೊರಡೋಣ ಈಗ. ನೋಡಿ, ಈಗ ನಮ್ಮ ಮನೆಯಲ್ಲಿ ಈ ಥರ ರಾಯರ ಪೂಜೆ ಎಲ್ಲನೂ ಕೂಡ ಆಗಿದೆ. ಒನ್ಸ್ ಅಗೇನ್ ಎಲ್ಲರಿಗೂ ಗುರುಪೌರ್ಣಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ಪಯಣ ಶುರು ಆಗಿದೆ. ಎಲ್ಲರಿಗೂ ಇಲ್ಲಿ ಒಂದು ಕ್ವಶ್ಚನ್ ಏನಂದರೆ, ನಾನು ಏನರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಯಾರು ಮೊದಲಿಗೆ ವಿಡಿಯೋ ನೋಡ್ತೀರಾ, ಯಾರು ಫಸ್ಟ್ ಕಮೆಂಟ್ ಮಾಡ್ತೀರಾ, ಫಸ್ಟ್ ಗೆಸ್ ಮಾಡಿ ಏನರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಫೈನಲಿ ಬಂದು ನಾವು ರೀಚ್ ಆದ್ವಿ ದೇವಸ್ಥಾನಕ್ಕೆ. ನಾನು ಫಸ್ಟು ದರ್ಶನ ಎಲ್ಲ ಮುಗಿಸಿ ಆದಮೇಲೆ ನಿಮಗೆ ವಿಡಿಯೋಲ್ಲಿ ನಾನು ತೋರಿಸ್ತೀನಿ. ಫೈನಲಿ ನೋಡಿ, ನಮ್ಮ ಸವಿತಾ ಅಕ್ಕ ಮಿಂಚ್ತಾ ಇದ್ದಾರೆ. ಕಾಲ್ ಮಾಡಿದೆ, ನಿಯರ್ ಬೈ ಬರ್ತಾ ಅವರು ಕೂಡ ವೆಯ್ಟ್ ಮಾಡ್ಕೊಂಡು ನನ್ನ ಇನ್ವೈಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಹೊರಗಡೆ ಬಂದು. ತುಂಬಾ ಖುಷಿ ಆಯಿತು ಅಕ್ಕನ ನೋಡಿ. ಮೂರು-4 ದಿವಸ ಆಗಿದ್ರು ನೋಡಿದ ತಕ್ಷಣವೇ ಅವ್ರ ಸ್ಮೈಲು ನನಗೆ ತುಂಬಾ ಖುಷಿ ಕೊಡುತ್ತೆ ನನ್ನ ಮನಸ್ಸಿಗೆ. ಸೊ ಒಳಗಡೆ ಬಂದ್ವಿ, ದರ್ಶನ ಎಲ್ಲನೂ ಕೂಡ ಆಯಿತು. ಈಗ ದೇವರಿಗೆ ಬೆಳಗ್ಗೆ ಅಭಿಷೇಕ ಮಾಡಿರ್ತಾರಲ್ಲ ಅದೆಲ್ಲನೂ ಕೊಟ್ಟರು. ಹಾಗೆ ದೇವ್ರಿಗೆ ಕಾಯಿನಲ್ಲಿ ಪೂಜೆ ಮಾಡಿದ್ರಂತೆ. ಆ ಕಾಯಿನ ನಮಗೆ ಬೆಳ್ಳಿ ಬಟ್ಲಲ್ಲಿ ಹಾಕಿಸಿ ಆ ದುಡ್ಡನ್ನ ನಮ್ಮ ಕೈಗೆ ಕೊಟ್ಟರು. ಮನೆಯಲ್ಲಿಟ್ಟು ಇದನ್ನು ಪೂಜೆ ಮಾಡಿ ಅಂತ ಎಲ್ಲ ವಿಶೇಷವಾಗಿ ನನ್ನ ಕೈಯಲ್ಲಿ ಮಾಡಿಸಿದ್ರು. ತುಂಬಾ ಖುಷಿ ಆಯಿತು. ಈ ಲೊಕೇಶನ್ ಈಗ ತಿಳಿಸ್ತೀನಿ ನಿಮಗೆ. ಈ ಲೊಕೇಶನ್ ಬಂದು ದೊಡ್ಡಬಳ್ಳಾಪುರ ಬಿಟ್ಟು ನೀವು ಘಾಟಿ ಸುಬ್ರಹ್ಮಣ್ಯಗೆ ಹೋಗ್ತೀವಲ್ವ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗುವಾಗ ಆಡೋನಹಳ್ಳಿ ಅಂತ ಒಂದು ವಿಲೇಜ್ ಬರುತ್ತೆ. ಆಡೋನಹಳ್ಳಿ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಟರ್ನಿಂಗಲ್ಲೇ ಘಾಟಿಗೆ ಹೋಗೋ ರೂಟಲ್ಲಿ ಟರ್ನಿಂಗಲ್ಲೇ ಈ ದೇವಸ್ಥಾನ ಬರುತ್ತೆ. ಇದೇ ದೇವಸ್ಥಾನ ಎದುರುಗಡೆ ಆಪೋಸಿಟ್ಟು ಅಭಯಾಂಜನೇಯ ದೇವಸ್ಥಾನ ಇದೆ. ಅದರ ಆಪೋಸಿಟ್ಟು ಶ್ರೀ ಶಿರಡಿ ಸಾಯಿ ಬಾಬಾ ಮಂದಿರ ಅಂತ ಅಕ್ಕ ಅವ್ರದ್ದು ದೇವಸ್ಥಾನ. ನೋಡಿ, ಬೋರ್ಡೆಲ್ಲ ತೋರಿಸಿದ್ದೀನಿ. ಮೈನ್ ರೋಡಲ್ಲೇ ಬರುತ್ತೆ. ಒಳಗಡೆಗೆ ಎಂಟರ್ ಆಗ್ತಾಯಿವಿ. ತುಂಬಾ ಚೆನ್ನಾಗಿದೆ ಲೊಕೇಶನ್ನು. ಒಂಥರ ತುಂಬ ಗ್ರೀನರಿ ಇರೋದ್ರಿಂದ ಸ್ವಲ್ಪ ಮೋಡ ಕವಿದಂಥ ವಾತಾವರಣ ಇದೆ. ಹಾಗಾಗ್ಬಿಟ್ಟು ತುಂಬ ಫೇಷಿಯಸ್ ಆಗಿ ಇದೆ. ತುಂಬಾ ಸ್ಪೇಸ್ ಚೆನ್ನಾಗಿ ಬಿಟ್ಟು ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ. ಎಲ್ಲನೂ ಕೂಡ ಒಂದೊಂದಾಗಿ ನಿಮಗೆ ಪರಿಚಯ ಮಾಡಿಕೊಡ್ತಾ ಬರ್ತೀನಿ. ಫಸ್ಟು ಮೊದಲಿಗೆ ದೇವಸ್ಥಾನ ಒಳಗಡೆಗೆ ಹೋಗೋಣ. ತುಂಬಾ ಸ್ಪೇಸ್ ಇದೆ ನೋಡಿ. ಯಾರೆಲ್ಲ ಘಾಟಿಗೆ ನೀವು ಹೋಗ್ತೀರಾ, ಹೋಗುವಾಗ ಒನ್ಸ್ ಎಲ್ಲರೂ ಕೂಡ ಬಂದು ಬಾಬಾ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ಎನಿ ಟೈಮ್ ಡೈಲಿನೂ ಓಪನ್ ಇರುತ್ತೆ ದೇವಸ್ಥಾನ. ಗುರುವಾರ ಆದರೆ ನಿಮಗೆ ವಿಶೇಷವಾಗಿ ಪೂಜೆಗಳು ಇದ್ದೇ ಇರುತ್ತೆ. ನೀವು ಯಾರೆಲ್ಲ ಏನು ಅಂದ್ಕೊಳ್ತೀರಾ ಅದೆಲ್ಲನೂ ಕೂಡ ಈಡೇರಲಿ ಅಂತ ನನ್ನ ಕಡೆಯಿಂದ ಬ್ಲೆಸ್ ಇದ್ದೇ ಇರುತ್ತೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನಮ್ಮ ಫ್ಯಾಮಿಲಿ ದೇವಸ್ಥಾನ ಅಂತಲೇ ನೀವು ಕೂಡ ಅಂದ್ಕೊಳ್ಳಿ. ನಮ್ಮ ವ್ಯೂವರ್ಸ್ ಎಲ್ಲ ಯಾರಿದ್ದೀರಾ, ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರದಲ್ಲಿ ಇದ್ದೀರಾ. ತುಂಬ ಘಾಟಿಗೆ ಹೋಗ್ತಾನೆ ಇರ್ತೀರಾ. ಒಂದು ಸತಿ ಬಾಬಾ ದೇವಸ್ಥಾನಕ್ಕೆ ಎಲ್ಲರೂ ಕೂಡ ಖಂಡಿತ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ.
ಹೋಗಬೇಕು ಅನ್ನೋರಿದ್ದರೆ ಒಂದು 2-3 ದಿವಸದ ಮುಂಚೆನೇ ನನಗೆ ಕಮೆಂಟ್ ಮಾಡಿ, ಅದಲ್ಲಿ ನಾನು ನಿಮಗೆ ತಿಳಿಸ್ತೀನಿ, ಅಲ್ಲಿ ಇನ್ಫಾರ್ಮೇಷನ್ ಕೊಡ್ತೀನಿ, ಈ ಥರ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅಂತ. ನಿಮಗೆ ಸ್ಪೆಷಲ್ಲಾಗಿ ಪೂಜೆ ಎಲ್ಲನೂ ಕೂಡ ಮಾಡಿ ಕೊಡ್ತಾರೆ. ಸೊ ಬನ್ನಿ, ಇದು ಅಕ್ಕ ಅವ್ರದ್ದೇ ಓನ್ ದೇವಸ್ಥಾನ ನೋಡಿ. ಇವ್ರು ಬಂದು ಅಕ್ಕ ಅವರ ಅಮ್ಮ. ಇವರು ಕೂಡ ದೊಡ್ಡಬಳ್ಳಾಪುರದವರೇ. ಎಲ್ಲ ನಮಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತಿರೋರೇ, ನಮ್ಮ ಫ್ಯಾಮಿಲಿನೇ. ಸೊ ಬನ್ನಿ ನೋಡಿ, ಕಣ್ಣು ತುಂಬ ದೇವ್ರನ್ನ ಬಾಬಾನ ನೋಡಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕಡೆ ರಶ್ ಇರುತ್ತೆ. ನಾನು ಅದಕ್ಕೆ ಇಲ್ಲೂ ಕೂಡ ಕ್ರೌಡ್ ಆಗಿಬಿಟ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಬೆಳಗ್ಗೆ ಬೇಗನೆ ಬಂದು ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಜನ ಇದ್ದಾಗ ನಮಗೆ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ನಾಚಿಕೆ, ಹಾಗೆ ಮುಜುಗರ. ನನಗೆ ಎಕ್ಸ್ಪೆಷಲಿ ನನ್ನ ಮಗ ಇಲ್ಲ ಇವತ್ತು. ಯಾವಾಗಲೂ ನನ್ನ ದೊಡ್ಡ ಮಗ ಇದ್ದಾಗೆ ತುಂಬಾ ನನಗೆ ಚೆನ್ನಾಗಿ ವೀಡಿಯೋ ಮಾಡಿಕೊಡ್ತಾನೆ. ಈ ವಿಡಿಯೋದಲ್ಲಿ ಆದಷ್ಟು ನನ್ನ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ವೀಡಿಯೋ ನಾನೇ ಮಾಡಬೇಕಾಗಿರೋದ್ರಿಂದ ವೀಡಿಯೋ ಕ್ಲಿಪ್ಪಿಂಗ್ಸು ನಂದು ಸ್ವಲ್ಪ ಮಿಸ್ ಆಗಿರುತ್ತೆ ಖಂಡಿತ. ನೋಡಿ, ಅಕ್ಕ ಎಲ್ಲರನ್ನೂ ಕೂಡ, ಅಕ್ಕನ ಫ್ಯಾಮಿಲಿ ಕೂಡ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಒಬ್ಬೊಬ್ಬರನ್ನಾಗೆ. ನೋಡಿ, ಅಕ್ಕ ಸವಿತಾ ಅಕ್ಕ, ಹಾಗೆ ಸವಿತಾ ಅಕ್ಕ ಅವರ ಅಮ್ಮ ಇವರು, ಅವ್ರ ತಾಯಿ. ಸೊ ಇವರು ಕೂಡ ದೊಡ್ಡಬಳ್ಳಾಪುರದವರೇ. ಯಾರಾದರೂ ಗೊತ್ತಿರೋರು ಇದ್ದರೆ ಕಮೆಂಟ್ ಮಾಡಿ, ಇವ್ರಿಗೆ ಗೊತ್ತು ಅಂತ. ಬನ್ನಿ ನೋಡಿ, ನಮ್ಮಮ್ಮ ಹಾಗೆ ಸವಿತಾ ಅಕ್ಕ ಅವರ ಸಿಸ್ಟರ್ ಮಗಳು ಇವರು. ಸೊ ಎಲ್ಲರೂ ಕೂಡ ಫ್ಯಾಮಿಲಿ ನಿಂತು ಈ ಥರ ವೀಡಿಯೋ ಫೋಟೋಸು ತೆಕ್ಕೊಳ್ತಾ ಇದ್ದೀವಿ. ಜನ ಬಂದರೆ ಆಗೋದಿಲ್ಲ ಅಂತ. ಇವರು ಬಂದು ಸವಿತಾ ಅಕ್ಕ ಅವರ ಅಪ್ಪ. ನೋಡಿ, ಇಲ್ಲಿ ಬಂದು ಜನ ಅನ್ನ ಸೇವೆಗೆ ಹಾಗೆ ಪ್ರಸಾದ ಸೇವೆಗೆ ಅಂದ್ಬಿಟ್ಟು ಅಮೌಂಟ್ನ ಇವತ್ತು ಒಳ್ಳೆ ದಿವಸ ಅಂತ ಕೊಡ್ತಾ ಇದ್ದಾರೆ. ನೋಡಿ, ಅಕ್ಕನ ಫ್ಯಾಮಿಲಿ ಇದು. ಅಕ್ಕ ಹಾಗೆ ಅವರಪ್ಪ, ಅಮ್ಮ, ತಂಗಿ ಮಗಳು. ಸೊ ಬನ್ನಿ, ಅಕ್ಕ ನನಗೆ ಇವತ್ತು ವಿಶೇಷವಾಗಿ ಪೌರ್ಣಮಿ ಆಗಿರೋದ್ರಿಂದ ಪೂಜೆ ಮಾಡಿರುವಂಥ ದೇವ್ರದ್ದು ವಿಭೂತಿ, ಹಾಗೆ ಒಂದು ದೇವ್ರದ್ದು ಬೆಳ್ಳಿ ವಿಗ್ರಹನ ಕೊಟ್ಟು ದೇವರಲ್ಲಿ ಇಟ್ಟು ಪೂಜೆ ಮಾಡಿ ಅಂತ ನನಗೆ ಬ್ಲೆಸ್ ಮಾಡಿ ಕೊಟ್ಟರು. ತುಂಬಾ ಖುಷಿ ಆಗ್ತಾಯಿದೆ ನನಗೆ. ಈ ಥರ ಸ್ಪೆಷಲ್ಲಾಗಿ ಅಕ್ಕನ ಕಡೆಯಿಂದ ಎಲ್ಲ ಒಳ್ಳೆ ದರ್ಶನ, ವಿಶೇಷವಾಗಿರುವಂಥ ಎಲ್ಲ ಸಾಂಪ್ರದಾಯಿಕವಾಗಿ ನನ್ನ ಕೈಯಲ್ಲಿ ಏನೆಲ್ಲ ಮಾಡಿಸ್ಬೇಕು ಪೂಜೆನೆಲ್ಲನೂ ಕೂಡ ಮಾಡಿಸಿದ್ರು. ಖುಷಿ ಆಯಿತು. ಸೊ ನೋಡಿ, ಅಕ್ಕನ ತಂಗಿ ಇವರು, ಅಕ್ಕನ ತಂಗಿ ಅಕ್ಕ, ಹಾಗೆ ನಾನು ಅಮ್ಮ. ಸೊ ಫೈನಲಿ ಜನ ಬರೋಷ್ಟೊತ್ತಿಗೆ ನಮ್ಮ ಫೋಟೋ ವಿಡಿಯೋಸ್ ಎಲ್ಲನೂ ಕೂಡ ಆಯಿತು. ಈಗ ನಿಮಗೆ ಇನ್ನೊಬ್ಬ ಪರ್ಸನ್ನ ಪರಿಚಯ ಮಾಡಿಕೊಡ್ತೀನಿ. ಅವ್ರು ಯಾರು ಅಂದರೆ, ಅಕ್ಕ ಅವರು ಡೈಲಿ ಇರೋದಿಲ್ಲ ಇಲ್ಲಿ, ಗುರುವಾರ ಮಾತ್ರ ಬರ್ತಾರೆ ಫ್ಯಾಮಿಲಿ. ಡೈಲಿ ಇಲ್ಲಿ ದೇವಸ್ಥಾನ ಒಳಗಡೆ ಎಲ್ಲ ನೋಡ್ಕೊಳ್ಳೋಕ್ಕೆ ಒಬ್ಬರ ಆಂಟಿನ ಇಟ್ಟಿದ್ದಾರೆ. ನೋಡಿ, ಆ ಆಂಟಿ ಬಂದು ಇವರೇನೆ, ತುಂಬ ಅದೃಷ್ಟವಂತರು. ಇವರು ಬಾಬಾ ಸೇವೆ ಮಾಡ್ಕೊಂಡಿದ್ದಾರೆ. ಹಾಗೆ ಡೈಲಿ ಪುರೋಹಿತರು ಇರ್ತಾರೆ. ನೀವು ಬಂದು ವಿಸಿಟ್ ಮಾಡಿ ಪೂಜೆ ಎಲ್ಲ ಮಾಡಿ ಕೊಡ್ತಾರೆ. ಹೋಗಿ ಇಲ್ಲ ಹೋಗಿ. ಫೈನಲಿ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಅಕ್ಕ 6 ಮಂತ್ಸಿಂದ ಕರೀತಾ ಇದ್ರು. ಗೊತ್ತಿಲ್ಲ, ಬಾಬಾ ನನ್ನನ್ನು ಇವತ್ತೇ ಕರೆಸ್ಕೊಳ್ಬೇಕು ಅಂದ್ಕೊಂಡಿದ್ರು. ಇವತ್ತು ನನಗೆ ಟೈಮ್ ಬಂತು ಬಾಬಾ ದರ್ಶನ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸವಿತಕ್ಕ. ಸೊ ಅಕ್ಕನೂ ಇಲ್ಲಿ ಎಲ್ಲರಿಗೂ ನನ್ನ ಪರಿಚಯನ ಮಾಡಿಕೊಡ್ತಾ ಇದ್ದಾರೆ. ಅವರ ಫ್ಯಾಮಿಲಿ ಕಡೆಯವರಿಗೆ ಎಲ್ಲನೂ ಕೂಡ, ನನಗೆ ಯಾರು ಗೊತ್ತಿಲ್ಲ ಅವ್ರಿಗೆಲ್ಲನೂ ಕೂಡ. ಆಲ್ಮೋಸ್ಟ್ ನಾನು ದೊಡ್ಡಬಳ್ಳಾಪುರದಲ್ಲಿ ಹುಟ್ಟಿ ಬೆಳೆದಂಥ ಕಾರಣ ಹೇಳಿದ ತಕ್ಷಣ ಪಟ್ಟಂತ ಗುರ್ತಿಡಿತಾರೆ ನಾವು ಈ ಥರ ಮನೆಯವರು ಅಂದಿದ ತಕ್ಷಣವೂ ಕೂಡ. ಸೊ ಫೈನಲಿ ಬಂದು ಈಗ ಒಳಗಡೆ ದರ್ಶನ ಎಲ್ಲ ಆಯಿತು. ಇದು ಬಂದು ಬಾಬಾದು ದುನ್ನಿ ಅಂತಾರೆ. ಆ ಥರ ಅಂದರೆ ಏನು ಅಂತ ನನಗೂ ಗೊತ್ತಿಲ್ಲ. ಅಕ್ಕ ಹೇಳಿದ್ರು. ಏನಂದರೆ ಶಿರಡಿಯಿಂದ ಬೆಂಕಿನ ತಂದಿರ್ತಾರೆ. ನಿಪ್ಪು, ತೆಲುಗುವಲ್ಲಿ ನಿಪ್ಪು ಅಂತೀವಿ, ಕನ್ನಡದಲ್ಲಿ ಏನಂತಾರೆ ಕೆಂಡ. ಏನಾದರೂ ಮಿಸ್ಟೇಕಾಗಿ ಮಾತಾಡಿದ್ರೆ ಕ್ಷಮೆ ಇರಲಿ. ಅದನ್ನು ತಂದು ಇಲ್ಲಿ ಸ್ಟಾರ್ಟಿಂಗಲ್ಲಿ ದೇವಸ್ಥಾನ ಓಪನ್ ಮಾಡುವಾಗ ಹೋಮ ಎಲ್ಲ ಮಾಡಿರ್ತಾರೆ. ಅದು ದಿನನಿತ್ಯ ಇಲ್ಲಿ ಇದೇ ಥರ ಕೆಂಡ ಹಾಕಿ ಉರಿತಾನೆ ಇರುತ್ತೆ. ಬೆಳಗ್ಗೆ ಎಲ್ಲ ಪೂಜೆ ಆಗಿದೆ. ಇಲ್ಲಿ ನವಧಾನ್ಯನ ಸಿರಿಧಾನ್ಯನ ಗೊತ್ತೇ ಆಗ್ತಿಲ್ಲ ನನಗೆ. ಸಿರಿಧಾನ್ಯ ಅನಿಸುತ್ತೆ ಅಲ್ವಾ, ನವಧಾನ್ಯಗಳನ್ನ ಹಾಕಿ ನಾವು ಅಂದ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಹಾಕಿಸ್ತಾ ಇದ್ದಾರೆ ಅಕ್ಕ. ಸೊ ನೋಡಿ, ಅಕ್ಕನೂ ಕೂಡ ಹಾಕ್ತಾ ಇದ್ದಾರೆ. ನನ್ನ ಅಕ್ಕನ ಸಿಸ್ಟರ್ ಬಾಂಡಿಂಗ್ ಶಿಪ್ ಹೀಗೆ ಇರಲಿ ಅಂತ ಬಾಬಾ ಹತ್ರ ನಾನು ಹಾರೈಸ್ತೀನಿ. ಗೊತ್ತಿಲ್ಲ, ದೇವ್ರ ಮೇಲೆ ನಂಬಿಕೆ ಅನ್ನೋದೇ ಹೋಗ್ಬಿಟ್ಟಿತ್ತು. ನೋಡಿ, ಅಕ್ಕನ ಕಡೆಯಿಂದ ಈ ಥರ ನನ್ನ ಕೈಲಿ ನನಗೇನು ಒಳ್ಳೇದಾಗಬೇಕು, ನನ್ನ ಕೈಲಿ ಏನೆಲ್ಲ ಮಾಡಿಸಿದ್ರೆ ನನಗೆ ಒಳ್ಳೇದಾಗುತ್ತೆ ಅಂತ ಅಕ್ಕ ಎಲ್ಲನೂ ಕೂಡ ಮಾಡಿಸ್ತಾರೆ. ಸೊ ಫೈನಲಿ
ಎಲ್ಲ ಪೂಜೆ ಎಲ್ಲ ಆಯಿತು. ಈಗ ನೋಡಿ ಇಲ್ಲಿ ಹುತ್ತ ನಾಗರದ್ದು ಹುತ್ತ ಕೂಡ ಇದೆ, ಅದನ್ನು ಕೂಡ ನಮಸ್ಕಾರ ಹಾಕ್ಕೊಂಡು ಅಕ್ಕ ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡಿ ಪೂಜೆ ಎಲ್ಲ ಆಯಿತು ಅಂದರು. ಬ್ರೇಕ್ಫಾಸ್ಟಿಗೆ ಬಂದು ಏನು ಮಾಡಿದ್ದಾರೆ ನೋಡಿ ತೋರಿಸ್ತೀನಿ. ಬಿಸಿ ಬಿಸಿ ವಾಂಗಿಬಾತು ಹಾಗೆ ಕೇಸರ್ ಮಾಡಿದ್ದಾರೆ. ಫೈನಲಿ ನಮಗೂ ಕೂಡ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ಈಗ ಬಂದು ಟೈಮ್ 10 ಹಾಫ್ ಆನ್ ಅವರ್ ಆಯಿತು ನಾವು ಬಂದು. ಬನ್ನಿ ಈಗ ಫಸ್ಟ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ. ನೋಡಿ ಇವರು ಕೂಡ ಅಕ್ಕ ಅವ್ರಿಗೆ ಸ್ವಂತ ರಿಲೇಟಿವೇನೆ. ಇವರು ನಿಯರ್ ಇಲ್ಲೇ ನಮಗೆ ಕೊಡಗೇಹಳ್ಳಿ ಸಿಂಗನಾಯಕನಹಳ್ಳಿ ಹತ್ರ ಎಲ್ಲೋ ಇದ್ದಾರೆ ಅಂದ್ಬಿಟ್ಟು ಪರಿಚಯ ಮಾಡಿಕೊಡ್ತಾಯಿದ್ರು ಅಕ್ಕ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಆಯಿತು. ಬನ್ನಿ ಈಗ ಮತ್ತೆ ದೇವಸ್ಥಾನ ಒಳಗೆ ಜನ ಶುರು ಆಗಿಬಿಟ್ರು. 10 ಆಗ್ತಾ ಇದ್ದಂಗೆ ಸುತ್ತಮುತ್ತ ಹಳ್ಳಿಗಳವರೆಲ್ಲ ಜನ ತುಂಬಾ ರಶ್ ಆಗ್ತಾ ಹೋಗ್ತಾ ಇದೆ. ನೋಡಿ ಈಗ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲೇ ವೀಡಿಯೋ ಮಾಡ್ಕೊಳ್ಳೋಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಆಗಲೇ ತುಂಬ ಚೆನ್ನಾಗಿತ್ತು, ಅದಕ್ಕೆ ನಾನು ಬೇಗ ಬಂದು ವೀಡಿಯೋ ಮಾಡ್ಕೊಂಡಿದ್ದು. ಈಗ ಜನ ತುಂಬಾ ಕ್ರೌಡ್ ಆಗ್ತಾಯಿದೆ. ಅಷ್ಟು ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋದು ಕಷ್ಟ. ನೋಡಿ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಪುರೋಹಿತರು ಕೂಡ ಬಂದಿದ್ದಾರೆ, 2 ಪುರೋಹಿತರು ಬರ್ತಾರೆ. ಪೂಜೆಗಳೆಲ್ಲನೂ ಕೂಡ ಶುರು ಆಗ್ತಾಯಿದೆ. ಹಾಗೆ ಜನಗಳು ಪ್ರಸಾದಗಳನ್ನ ಬಾಬಾ ದೇವಸ್ಥಾನ ಅಂದಮೇಲೆ ಪ್ರತಿಯೊಬ್ಬರು ಇವತ್ತು ಗುರುಪೌರ್ಣಮಿ ಆಗಿರೋದ್ರಿಂದ ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಟು ಪೂಜೆಗಳನ್ನೆಲ್ಲ ಪ್ರಸಾದ ಎಲ್ಲ ತಂದು ಈ ಥರ ಹಂಚ್ತಾ ಇದ್ದಾರೆ. ನಮಗೂ ಕೂಡ ತುಂಬ ಜನ ಪ್ರಸಾದ ತಂದಿರೋದನ್ನೆಲ್ಲನೂ ಕೂಡ ಕೊಡ್ತಾಯಿದ್ರು. ನಾವು ಕೂಡ ಕುತ್ಕೊಂಡು ತಿಂತಾ ಈ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಗೊತ್ತಿಲ್ಲ ಇವತ್ತು ತುಂಬಾ ಖುಷಿ ಆಗ್ತಾಯಿದೆ. ಏನು ಸ್ಪೆಷಲ್ ಅಂದರೆ ಯಾವಾಗೂ ಒಂದು ದೇವಸ್ಥಾನಕ್ಕೆ ಅಂತ ಹೋದಾಗ ನಾವು ಸೀಮಿತವಾಗಿರ್ತೀವಿ, ಇಷ್ಟು ಟೈಮ್ ಅಂತ ಹೋಗ್ತೀವಿ, ದರ್ಶನ ಮುಗಿಸ್ತೀವಿ, ಎಕ್ಸಿಟ್ ಆಗಿಬಿಡ್ತೀವಿ. ಇಲ್ಲಿ ನನ್ನ ಮನಸ್ಸಿಗೆ ಇವತ್ತು ಏನು ಖುಷಿ ಅಂದರೆ ನನ್ನನ್ನು ಯಾವ ದೇವಸ್ಥಾನದಲ್ಲೂ ನೀವು ಹೋಗಿ ಎದ್ದು ಅಂತ ಕೇಳಲ್ಲ, ಬಟ್ ಆದರೂ ನೋಡ್ತಾರೆ ಇಷ್ಟೊತ್ತಿದ್ದಾರೆ ಏನಕ್ಕೆ ಅಂತ. ಇಲ್ಲಿ ನನ್ನನ್ನು ಆ ಥರ ನನಗೆ ಆ ಭಾವನೆಯೇ ಇಲ್ಲ. ನನ್ನದೇ ದೇವಸ್ಥಾನ ಅನ್ನೋ ಮನಸ್ಸು ತುಂಬಾ ತೃಪ್ತಿಯಾಗಿ ಖುಷಿಯಾಗಿ ಕೂತ್ಕೊಂಡು ಎಷ್ಟು ನನಗೆ ಮನಸ್ಸಲ್ಲಿ ಈ ನಡುವೆ ಇದ್ದಂಥ ನೋವನ್ನೆಲ್ಲ ಬಾಬಾ ಹತ್ರ ಮನಸ್ಸಲ್ಲಿ ನನ್ನ ನೋವನ್ನ ಹೊರಗೆ ಹಾಕೋಕ್ಕೆ ಒಂದು ಸಮಯ ಅನ್ನೋದು ನನಗೆ ಚೆನ್ನಾಗಿ ಸಿಕ್ತು. ಇಲ್ಲಿ ತುಂಬ ಖುಷಿಯಾಗಿ ವೀಡಿಯೋ ಮಾಡಿಕೊಂಡು ಪೂಜೆ ಎಲ್ಲ ಮಾಡೋದು, ಜನಗಳು ಬರ್ತಾ ಇರೋದನ್ನ ಎಲ್ಲ ನೋಡ್ತಾ ಕೂತಿದ್ದೀನಿ. ಬಟ್ ಟೈಮು ಸ್ವಲ್ಪ ಬೇಗನೆ ಹೊರಡಬೇಕು, ಯಾಕಂದರೆ ನನಗೂ ಬೇರೆ ಕೆಲಸ ಇದೆ. ನಾನು ಅಮ್ಮ ವೀಡಿಯೋ ತೆಕ್ಕೊಂಡಿಲ್ಲ ಅಂದರೆ ಹೇಗೆ ಹೇಳಿ, ಬಂದು ನನ್ನ ಸೆಲ್ಫ್ ವೀಡಿಯೋ ನಾನೇ ತೆಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನನಗೆ ಇಲ್ಲಿ ವೀಡಿಯೋ ಮಾಡಿಕೊಡೋರೇ ಇಲ್ಲ. ಹಾಗಾಗಿ ನಾನು ಅಮ್ಮ ಒಂದು ಸೆಲ್ಫ್ ವೀಡಿಯೋನ ಮಾಡ್ಕೊಂಡ್ವಿ. ನೋಡಿ ಅಕ್ಕನ ಫ್ಯಾಮಿಲಿ ಎಲ್ಲನೂ ಕೂಡ ಬರ್ತಾ ಇದ್ದಾರೆ. ಹಾಗೆ ಅಕ್ಕನ ಫ್ರೆಂಡ್ಸು ಕೂಡ ತುಂಬ ಜನ ಬರೋರಿದ್ದಾರೆ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಕ್ಕ ಕಿಟ್ಟಿ ಫ್ರೆಂಡ್ಸ್ ಎಲ್ಲನೂ ಕಿಟ್ಟಿ ಪಾರ್ಟಿ ಫ್ರೆಂಡ್ಸ್ ಬರ್ತಾರೆ, ಅವ್ರನ್ನ ನೋಡಿಕೊಂಡು ಹೊರಡೋಣ ಅಂದ್ಬಿಟ್ಟು ಕೂತಿದ್ದೀನಿ. ಈಗ ಟೈಮ್ ಬಂದು ಒಂದು 11:30 11 o'clock ಆ ಥರ ಆಗ್ತಾ ಬರ್ತಾ ಇದೆ. ಜನಗಳು ಬರೋರು ಬರ್ತಾ ಇದ್ದಾರೆ, ಹೋಗೋರು ಹೋಗ್ತಾ ಇರ್ತಾರೆ. ಆ ಥರ ಇಲ್ಲಿ ಬಂದವರು ಆಲ್ಮೋಸ್ಟ್ ಎಲ್ಲರೂ ಕೂಡ ಘಾಟಿಗೆ ವಿಸಿಟ್ ಮಾಡಿದೆ, ಯಾರೂ ಹಾಗೆ ಹೋಗಲ್ಲ. ಇಲ್ಲಿ ದರ್ಶನ ಮುಗಿಸ್ಕೊಂಡು ಘಾಟಿಗೆ ಹೋಗ್ತಾರೆ. ಇಷ್ಟು ದೂರ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ದೂರನೇ ಅಲ್ವಾ ಘಾಟಿಗೆ. ತುಂಬಾ ನಿಯರ್ ಇದೆ ದೇವಸ್ಥಾನ. ನನ್ನ ಸೈಡು ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರದಲ್ಲಿ ಯಾರೆಲ್ಲ ಇದ್ದೀರಾ, ಒನ್ಸ್ ನೀವು ಘಾಟಿಗೆ ಹೋಗುವಾಗ ಬಾಬಾ ದೇವಸ್ಥಾನಕ್ಕೆ ಪ್ರತಿಯೊಬ್ಬರೂ ನನ್ನ ಕಡೆಯಿಂದ ರಿಕ್ವೆಸ್ಟ್ ವಿಸಿಟ್ ಮಾಡಿ. ನಿಮ್ಮ ಎಲ್ಲ ಕಷ್ಟ ಸುಖಗಳನ್ನ ಇಲ್ಲಿ ಬಾಬಾ ಹತ್ರ ಬಂದು ಅರ್ಪಣೆ ಮಾಡಿ, ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಅಂದ್ಕೊಳ್ತೀನಿ. ನೋಡಿ ಸವಿತಾ ಅಕ್ಕ ಗೊತ್ತಿರೋರು ಪಾಪುನ ಎತ್ಕೊಂಡಿದ್ದಾರೆ. ಬನ್ನಿ ಈಗ ಸವಿತಾ ಅಕ್ಕನ ಫ್ರೆಂಡ್ಸ್ ಬಂದರು, ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅಕ್ಕ. ಹಾಯ್. ಫೈನಲಿ ಈಗ ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಅಕ್ಕ ಹೋಗೋಕ್ಕೂ ಮುಂಚೆ ಸೆಲ್ಫ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಅಕ್ಕ. ಯಾವಾಗೂ ಸ್ಮೈಲ್, ನಾನೆಷ್ಟು ಸ್ಮೈಲು ನನಗಿಂತ ಜಾಸ್ತಿನೇ ಸ್ಮೈಲ್ ನಮ್ಮ ಅಕ್ಕ ಸವಿತಾ ಅಕ್ಕ ಯಾವಾಗೂ ಸ್ಮೈಲ್ ಕೊಡ್ತಾ ಇರ್ತಾರೆ. ಇಬ್ರಿಗೂ ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ನನಗೂ ಅಕ್ಕನಿಗೂ. ನಗು ಮುಖದ ಒಡತಿ ಅವರು ಯಾವಾಗೂ ಅಷ್ಟೇ, ಅವ್ರ ಮನಸ್ಸೂ ಹಾಗೆ ಇದೆ. ನೋಡಿ ಹೊರಡೋಕ್ಕೂ ಮುಂಚೆ ಮತ್ತೆ ದೇವ್ರ ಪಾದದ ಹತ್ರ ಇರುವ ಹೂವು ಎಲ್ಲನೂ ಕೊಟ್ಟು ನಮ್ಮನ್ನ ಕಳಿಸ್ಕೊಡ್ತಾ ಇದ್ದಾರೆ.
ಪ್ಲೇಸಸ್ ಸಂಡೇ ರಾಂಡೋಗ್ರಿ ప్లేసెస్ బాయ్ మన మెంది ಅಕ್ಕನ ಕೈಯಲ್ಲಿ ಎಷ್ಟು ಕೆಂಪಗೆ ಮೆಹಂದಿ ಮೂಡಿದೆ ಅಲ್ವಾ, ಅದೇ ಥರ ಅವ್ರ ಮನಸ್ಸು ಕೂಡ ಅಷ್ಟೇ ನಿಷ್ಕಲ್ಮಶವಾಗಿದೆ. ಅಕ್ಕನ ಕಣ್ಣಲ್ಲಿ ನೋಡಿ ನಾನು ಹೊರಡ್ತಾ ಇದ್ದೀನಿ ಅನ್ನೋವಾಗ ಕಣ್ಣು ತುಂಬ ನೀರು ತುಂಬಿದೆ. ಅವ್ರ ಹತ್ರ ನಾನು ಅಳ್ತೀನಿ ಅಂತ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಾಗ್ತಿದೆ. ತುಂಬ ಸಾಫ್ಟು, ತುಂಬಾ ಮೃದು ಮನಸ್ಸು ಇರೋ ಅಂಥವರು ಸವಿತಾ ಅಕ್ಕ. ನಾನಾದರೂ ಬಡ ಬಡ ಅಂತ ಮಾತಾಡ್ಬಿಡ್ತೀನಿ. ಸೊ ಫೈನಲಿ ಹೊರಡೋಕ್ಕೂ ಮುಂಚೆ ಕಿಟ್ಟಿ ಫ್ರೆಂಡ್ಸ್ ಬಂದರು, ಅಕ್ಕನ ಫ್ರೆಂಡ್ಸು. ఫైనలీ ఇది కూడా ఫుల్ ఆయితు ನೋಡಿ ಅವ್ರ ఫ్రెండ్స్ನೆಲ್ಲ అందరినీ చూసేసి ನನ್ನ ఫోన్లో స్పెషల్. రోజక్క హాయ్ మంజులక్క వెల్కమ్. హాయ్ అరుణ వెల్కమ్. వెల్కమ్ మమతా. ಹಾಯ್ ಹಾಯ್. ಓಕೆ ಓಕೆ ಬಾಯ್ ಆಂಟಿ. ಸೊ ಫೈನಲಿ ನೋಡಿದ್ರಲ್ಲ, ಈಗ ಹೊರಡ್ತಾ ಇದ್ದೀವಿ. ಅಕ್ಕ ಅವ್ರ ದೇವಸ್ಥಾನ ಹೇಗೆ ತೆಗ್ದಿದ್ದೀನೋ ಗೊತ್ತಿಲ್ಲ. ಇನ್ನು ಈಗ ಎಷ್ಟು ಮಮ್ಮಿ ಟೈಮ್ ಇವಾಗ? 12 ಗಂಟೆ. 12 ಆಗಿದೆಯಾ? ಸೊ ನೋಡಿ ಬಸ್ಗಳೆಲ್ಲ ಓಡಾಡ್ತಿದೆ. ಸೊ ನೋಡಿದ್ನಲ್ಲ, ನೀವು ಕೂಡ ಖಂಡಿತ ಎಲ್ಲರೂ ದೇವಸ್ಥಾನಕ್ಕೆ ಒಂದ್ಸತಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ಘಾಟಿಗೆ ಹೋಗುವಾಗ ಬಂದು ಹೋಗಿ. ಅಕ್ಕ ಅವರು ಯಾವಾಗೂ ಇರೋದಿಲ್ಲ, ಗುರುವಾರ ಆ ಥರ ಇರ್ತಾರೆ. ಅವರು ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ. ಸೊ ಬಂದಾಗ ಹೇಳಿ, ನನ್ನ ಹೆಸರು ಹೇಳಿ ಗೊತ್ತಾಗುತ್ತೆ. ಸೊ ನಮ್ಮದೇ ದೇವಸ್ಥಾನ ಅಂದ್ಕೊಳ್ಳಿ, ಮುಂದೆ ಆಡೋನಹಳ್ಳಿ. ಬಟ್ ಸ್ವಲ್ಪ ಮುಂದೆ ಬಂದು ಘಾಟಿಗೆ ಹೋಗೋ ರೋಡಲ್ಲೇ ಡೌನಲ್ಲೇ ಇದೆ. ಆಪೋಸಿಟ್ ಆಂಜನೇಯ ದೇವಸ್ಥಾನ ಇದೆ ನೋಡಿ, ಅಭಯ ಆಂಜನೇಯ ದೇವಸ್ಥಾನ ಇದೆ. ಸೊ ಇವತ್ತಿನ ವ್ಲಾಗ್ ಈ ಥರ ಇದೆ. ಸ್ವಲ್ಪ ದೂರ ಇರೋದ್ರಿಂದ ನಾನು ಬೇಗನೆ ಹೊರಡಬೇಕು, ಬೇರೆ ಕೆಲಸ ಇದೆ ಹಂಗಾಗಿ ಬೆಳಗ್ಗೆ ಬೇಗನೆ ಬಂದಿದೆ. 9:30ಗೆಲ್ಲ ಇಲ್ಲಿ ಬಂದು ರೀಚ್ ಆಗಿದೆ. ಇವಾಗ 12 ಹತ್ತತ್ರ ಆಗ್ತಾ ಬಂದಿದೆ ಟೈಮು. ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ಇವತ್ತಿನ ಸ್ಪೆಷಲ್ ಗುರು ಪೌರ್ಣಮಿಯ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೆ ವ್ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ, ಲವ್ ಯು ಆಲ್, ಟೇಕ್ ಕೇರ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಡೋಂಟ್ ಮಿಸ್ ಮೈ ವೀಡಿಯೋಸ್. ಎಲ್ಲ ವೀಡಿಯೋಸ್ನ ಮಿಸ್ ಮಾಡದೆ ವಾಚ್ ಮಾಡಿ. ವೀಡಿಯೋಸ್ ತಡ ಆದರೂ ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಬಾಯ್. ಬರ್ತಾ ದಾರಿಯಲ್ಲಿ ನಿಯರ್ ಮನೆಗೆ ಬರೋ ಅಷ್ಟೊತ್ತಿಗೆ 1:40, ಈಗ 1:30 ಆಗಿದೆ. ಅದಕ್ಕೆ ಅಮ್ಮ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ತಾರೆ. ಹಾಗಾಗಿ ಊಟ ಏನಾದರೂ ಕೊಡ್ಸೋಣ. ಅಮ್ಮ ಬೇಡ ಮನೆಗೆ ಹೋಗಿ ಕಾಫಿ ಕುಡಿಯೋಣ ಅಂದರು. ಇಲ್ಲ ಊಟ ತಿನ್ಬಿಡು ಅಂತ ಹೇಳಿ ಅಮ್ಮನಿಗೆ ಇಲ್ಲಿ ಫುಲ್ ಮೀಲ್ಸ್ ಊಟನ ಕೊಡಿಸ್ದೆ. ನಾನು ಬಂದು ವೆಜಿಟೇಬಲ್ ಫ್ರೈಡ್ ರೈಸ್ನ ತೊಗೊಂಡಿದ್ದೀನಿ. ಅಮ್ಮ ಬೈತಾ ಇದ್ದಾರೆ, ಈ ಥರದ್ದಾದರೆ ತಿಂತೀಯಾ, ಊಟನ ಸೇರಿಸಲ್ಲ ಹೊಟ್ಟೆಗೆ ಅಂತ. ಈ ಥರ ಇತ್ತು ಇವತ್ತು. ಕೊನೆಯದಾಗಿ ಎಲ್ಲ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲ ಫೋಟೋಸು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಅಂತ ಹೇಳ್ತಾ, ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.